ಈರುಳ್ಳಿ ಕೃಷಿಯಲ್ಲಿ ಅಧಿಕವಾದ ಉತ್ಪಾದನೆಯನ್ನು ಪಡೆಯಲು ನಾವು ಈ ತರಹ ಬದುವಿನ ಮೇಲೆ 4 ಫೀಟ್ ಬದುವಿನ ಮೇಲೆ ಈ ತರಹ 8 ಲೈನ್ ನಾವು ಈರುಳ್ಳಿ ಸಸಿಗಳನ್ನು ಹಚ್ಚಿದೀವಿ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಈರುಳ್ಳಿ ಕೃಷಿಯಲ್ಲಿ ಇದ್ದೇವೆ. ಈರುಳ್ಳಿ ಕೃಷಿಯನ್ನ ತಾವು ಇಲ್ಲಿ ನೋಡಬಹುದು. ತುಂಬಾನೇ ಚೆನ್ನಾಗಿ ಬದುವಿನ ಮೇಲೆ ಈರುಳ್ಳಿ ಕೃಷಿಯನ್ನ ಮಾಡಿದ್ದಾರೆ. ಈ ಕೃಷಿಯನ್ನ ತಾವು ಪ್ರಾರಂಭಿಸಲು ಮೊದಲು ತಾವು ವ್ಯವಸ್ಥಿತವಾಗಿ ಪ್ಲಾಟ್ ಅನ್ನ ತಯಾರು ಮಾಡಬೇಕು. ಆಮೇಲೆ 4 ಫೂಟ್ ಸಾಲುಗಳನ್ನ ಬಿಡಬೇಕು. 4 ಫೂಟ್ ಸಾಲುಗಳು ಬಿಟ್ಟಾದ್ಮೇಲೆ ತಾವು ಬೇಸಲ್ ಡೋಸ್ ಅನ್ನ ಯೂಸ್ ಮಾಡಬೇಕು. ಈರುಳ್ಳಿ ಕೃಷಿಗೆ ಉಪಯೋಗಕಾರಿಯಾಗಿರುವ ರಸಗೊಬ್ಬರಗಳನ್ನು ತಾವು ಈರುಳ್ಳಿ ಕೃಷಿಯಲ್ಲಿ ಬೇಸಲ್ ಡೋಸ್ ಆಗಿ ಬಳಸಬೇಕು. ಬೇಸಲ್ ಡೋಸ್ದಲ್ಲಿ ತಾವು 10, 26, 26 1 ಚೀಲ, ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಚೀಲ, MOP 1 ಚೀಲ, ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವ 1 ಚೀಲ. ಅದರ ಜೊತೆಗೆ ತುಂಬಾನೇ ಇಂಪಾರ್ಟೆಂಟು, ಈರುಳ್ಳಿ ಕೃಷಿಯಲ್ಲಿ ಸಲ್ಫರ್ ಅವಶ್ಯಕತೆ ಹೆಚ್ಚಿರುತ್ತೆ. ಅದರ ಸಲುವಾಗಿ ತಾವು ಸಲ್ಫರ್ 30 kg ಹಾಗೂ ಅದರ ಜೊತೆಗೆ ಬೇರುಗಳ ಬೆಳವಣಿಗೆಗಾಗಿ ಹ್ಯೂಮಿಕ್ ಆಸಿಡ್ 10 ಕಿಲೋ ಯೂಸ್ ಮಾಡಬೇಕು. ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ ಈ ಎಲ್ಲ ರಸಗೊಬ್ಬರಗಳನ್ನು ತಾವು 2 ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಜೊತೆ ಮಿಕ್ಸ್ ಮಾಡಿ ಆಮೇಲೆ ತಾವು ಈರುಳ್ಳಿ ಕೃಷಿಯಲ್ಲಿ ಬೇಸಲ್ ಡೋಸ್ ಆಗಿ ತಾವು ಬಳಸಬೇಕು. ಬೇಸಲ್ ಡೋಸ್ ಅನ್ನ ಈರುಳ್ಳಿ ಕೃಷಿಯ ಬದುವಿನ ಮೇಲೆ ಹಾಕಿದ ಮೇಲೆ ತಾವು ಅಲ್ಲಿ ಡ್ರಿಪ್ ಅನ್ನ ಹಾಕಬೇಕು. ಈ ತರಹ ಸೆಂಟರ್ ಅಲ್ಲಿ ಡ್ರಿಪ್ ಅನ್ನ ಹಾಕಬೇಕು. ಡ್ರಿಪ್ ಅನ್ನ ಹಾಕಿದ ಮೇಲೆ ತಾವು ಅದಕ್ಕೆ 1 ದಿನ ನೀರನ್ನ ಕೊಡಬೇಕು. ನೀರು ಕೊಟ್ಟಾದ್ಮೇಲೆ ತಾವು ಈ ತರಹ ನಾವು 8 ಲೈನ್ಗಳಲ್ಲಿ ಈರುಳ್ಳಿ ಸಸಿಗಳನ್ನ ಹಚ್ಚಿದೀವಿ. 1 ಬದುವಿನ ಮೇಲೆ 8 ಲೈನ್ ಇದಾವೆ. 2 ಲೈನ್ಗಳ ನಡುವಿನ ಅಂತರವನ್ನ ನಾವು 5 ಇಂಚನ್ನ ಇಟ್ಟಿದೀವಿ. ಹಾಗೂ 2 ಈರುಳ್ಳಿ ಸಸಿಗಳ ನಡುವಿನ ಅಂತರವನ್ನು ನಾವು 5 ಇಂಚನ್ನ ಇಟ್ಟಿದೀವಿ. ಈ ತರಹ ನಾವು 8 ಲೈನ್ ಅನ್ನ 1 ಬದುವಿನ ಮೇಲೆ ಈ ತರಹ ಪ್ಲಾಂಟೇಶನ್ ಮಾಡಿದೀವಿ. ಈರುಳ್ಳಿ ಕೃಷಿಯಲ್ಲಿ ಅಧಿಕವಾದ ಉತ್ಪಾದನೆಯನ್ನ ಪಡೆಯಲು ಈ ತರಹ ತಾವು 8 ಲೈನ್ ಅನ್ನ ಬದುವಿನ ಮೇಲೆ ಮಾಡಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಇಳುವರಿ ಬರುತ್ತೆ. ಹಾಗೂ ತಾವು ಅಧಿಕವಾದ ಇಳುವರಿಯನ್ನ ಪಡೆಯಬಹುದು. ಈ ತರಹ ತಾವು 8 ಲೈನ್ ಅನ್ನ ಈ ತರಹ ಈರುಳ್ಳಿ ಸಸಿಗಳನ್ನ ಹಚ್ಚಬೇಕು. ಹಚ್ಚಿದ ದಿನವೇ ತಾವು ಅದಕ್ಕೆ ನೀರನ್ನ ಕೊಡಬೇಕು. ಅದಾದ್ಮೇಲೆ 3 ದಿನ ಆದ್ಮೇಲೆ ತಾವು ಮತ್ತೆ ಅದಕ್ಕೆ ನೀರನ್ನ ಕೊಡಬೇಕು. ಅದಾದ್ಮೇಲೆ 7ನೇ ದಿನದಂದು ತಾವು ಅದಕ್ಕೆ ನೀರನ್ನ ಕೊಡಬೇಕು. ಈ ತರಹ ತಾವು ಈ 1 ವಾರದ ಮ್ಯಾನೇಜ್ಮೆಂಟ್ ಅನ್ನ ಈರುಳ್ಳಿ ಕೃಷಿಯಲ್ಲಿ ಮಾಡಬೇಕು. ತಮ್ಮ ಈರುಳ್ಳಿ ಕೃಷಿಯಲ್ಲಿ ಯಾವುದೇ ಭಾಗದಲ್ಲಿ ನೀರು ನಿಲ್ಲದ ಹಾಗೆ ತಾವು ತಮ್ಮ ಪ್ಲಾಟ್ ಅನ್ನ ವ್ಯವಸ್ಥಿತವಾಗಿ ತಯಾರು ಮಾಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಯಾವುದೇ ಭಾಗದಲ್ಲಿ ಅತಿಯಾದ ನೀರು ನಿಂತಲ್ಲಿ ಈರುಳ್ಳಿ ಕೃಷಿಯಲ್ಲಿ ಇಳುವರಿಯು ಕಡಿಮೆ ಆಗತ್ತೆ. ಅದರ ಸಲುವಾಗಿ ತಾವು ಈ ತರಹ ಈರುಳ್ಳಿ ಕೃಷಿಯನ್ನ ಪ್ರಾರಂಭಿಸಿ ತುಂಬಾನೇ ಚೆನ್ನಾಗಿ ತಮಗೆ ಲಾಭಗಳು ಬರ್ತವೆ. ಈ ತರಹ 8 ಲೈನ್ ಈರುಳ್ಳಿ ಕೃಷಿಯಲ್ಲಿ ಮಾಡಿದ್ದಲ್ಲಿ ತಮಗೆ ಅಧಿಕವಾದ ಇಳುವರಿ ಹಾಗೂ ಅಧಿಕವಾದ ಲಾಭವೂ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.